ಎಲ್ರಿಗೂ ನಮಸ್ಕಾರ. ನಾನು ವಿವೇಕಾನಂದ HK. ಜೂನ್ 11ರಿಂದ ಜುಲೈ 19ರವರೆಗೆ ವಿಶ್ವದಲ್ಲಿ ಬಹುದೊಡ್ಡ ಕ್ರೀಡಾ ಉತ್ಸವ ಒಂದು ನಡೆಯುತ್ತಿದೆ. ಅದೇ ವಿಶ್ವಕಪ್ ಫುಟ್ಬಾಲ್, ಫಿಫಾ ವಿಶ್ವಕಪ್ ಫುಟ್ಬಾಲ್. ಈ ಬಾರಿ ಒಂದು ವಿಶೇಷ ಏನು ಅಂದರೆ, ಪ್ರಪ್ರಥಮ ಬಾರಿಗೆ ಫುಟ್ಬಾಲ್ ಇತಿಹಾಸದಲ್ಲಿ 3 ದೇಶಗಳು ಒಟ್ಟಿಗೆ ಸೇರಿ ಈ ಒಂದು ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದೆ. ಅಮೆರಿಕಾ, ಕೆನಡಾ ಮತ್ತು ಮೆಕ್ಸಿಕೋ. ಜೊತೆಗೆ ಈ ಬಾರಿಯ ಇನ್ನೊಂದು ವಿಶೇಷ ಏನು ಅಂದರೆ, ಸುಮಾರು 48 ದೇಶಗಳು ಮತ್ತು 107 ಪಂದ್ಯಗಳು ಇದೆ. ಅಂದರೆ ದೊಡ್ಡದಾಗಿ ವಿಶಾಲವಾಗಿ ಆಗ್ತಾ ಇದೆ. ಸಾಮಾನ್ಯವಾಗಿ ಈ ಫುಟ್ಬಾಲ್ ಕ್ರೀಡೆ ಇದೆಯಲ್ಲ, ಇದು ಜಗತ್ತಿನಲ್ಲಿ ಸುಮಾರು 200ಕ್ಕೂ ಹೆಚ್ಚು ದೇಶಗಳು ಇರೋದೇ. 220-30 ವಿಶ್ವಸಂಸ್ಥೆಯ ಅಡಿಯಲ್ಲಿ ಬರುವಂಥ ಎಲ್ಲ ದೇಶಗಳಲ್ಲೂ ಹೆಚ್ಚು ಕಡಿಮೆ ಫುಟ್ಬಾಲನ್ನು ಆಡ್ತಾರೆ. ಫುಟ್ಬಾಲ್ ಕ್ರೀಡಾ ಲೋಕದ ಒಂದು ರೀತಿಯ ರಾಜನಂತ ಕಲೆ, ಕ್ರೀಡಾ ಲೋಕದ ಅತ್ಯಂತ ಜನಪ್ರಿಯ ಕ್ರೀಡೆ ಕೂಡ ಅದು. ಹೌದು, ಅಫ್ಕೋರ್ಸ್ ನಮ್ಮ ದೇಶದಲ್ಲಿ ಫುಟ್ಬಾಲು, ಕೆಲವು ದೇಶಗಳಲ್ಲಿ ಶಟಲ್ ಬ್ಯಾಡ್ಮಿಂಟನ್ನು, ಇನ್ನು ಕೆಲವು ಟೆನ್ನಿಸು, ಹಾಕಿ ಎಲ್ಲ ಇದ್ದೆ, ಕಬಡ್ಡಿ ಎಲ್ಲ ಇದ್ರೂ ಕೂಡ ಫುಟ್ಬಾಲ್ ಮಾತ್ರ ಬಹುತೇಕ ವಿಶ್ವದ ಎಲ್ಲ ದೇಶಗಳಲ್ಲೂ ಆಡ್ತಾರೆ. ಸುಮಾರು 11 ಜನ, ಸುಮಾರು ಏನಿಲ್ಲ, ಖಚಿತವಾಗಿ 11 ಜನ ಆಡುವಂತಹ ಈ ಕ್ರೀಡೆ ಇದೆಯಲ್ಲ, ಇದು ಸುಮಾರು 45 ನಿಮಿಷಗಳ 90 ನಿಮಿಷಗಳ ಆಟ. ಮಧ್ಯೆ ವಿರಾಮ ಮತ್ತು ಆಗಾಗ ಗಾಯದ ಟೈಮು ಮತ್ತು ರೆಫ್ರಿ ಟೈಮು ಎಲ್ಲ ಸೇರಿದ್ರು ಸ್ವಲ್ಪ ಹೆಚ್ಚು ಕಡಿಮೆ. ಬಟ್ ನಿಜವಾದ ಆಟ ಇರೋದು 90. ಎಕ್ಸ್ಟ್ರಾ ಟೈಮ್ ಸ್ವಲ್ಪ ಹೋಗ್ತಾ ಇರುತ್ತೆ. 90 ನಿಮಿಷಗಳ ಆಟ. ಇದೊಂದು ಮಾನವ ಜಗತ್ತಿನ ಅದ್ಭುತವಾದ ಒಂದು ಕ್ರೀಡೆ. ಎಲ್ಲ ಕ್ರೀಡೆಗಳಲ್ಲೂ ಒಂದಷ್ಟು ಮನುಷ್ಯ ಸಾಮರ್ಥ್ಯಗಳಿಗೆ ಅವಕಾಶಗಳಿದ್ದೇ ಇರ್ತವೆ. ಯಾವುದೇ ಒಂದು ಕ್ರೀಡೆಯನ್ನ ಕೆಳ ಅಥವಾ ಮೇಲೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಫುಟ್ಬಾಲ್ ಕ್ರೀಡೆಯ ರೋಚಕತೆ ಏನಿದೆ, ಬಹುಶಃ ಭಾರತೀಯರಾದ ನಮಗೆ ಅದು ಕ್ರಿಕೆಟ್ ಮುಂದೆ ಫುಟ್ಬಾಲ್ ರೋಚಕ ಅನ್ನಿಸದೇ ಇರ್ಬೋದು. ಯಾಕಂದ್ರೆ ಕ್ರಿಕೆಟ್ ಬಗ್ಗೆ ಎಷ್ಟು ಕ್ರೇಜ್ ಇದೆಯೋ ಅಷ್ಟೇ ಟೀಕೆಗಳು ಇದೆ. ಕ್ರಿಕೆಟ್ ಬಗ್ಗೆ ಸೋಮಾರಿಗಳ ಆಟ ಅನ್ನೋದನ್ನ ಕೂಡ ಇದೆ. 11 ಜನ ಮೂರ್ಖರ ಆಡೋದನ್ನ ಲಕ್ಷಾಂತರ ಮೂರ್ಖರು ನೋಡ್ತಾರೆ ಅನ್ನುವ ಟೀಕೆಗಳ ನಡುವೆಯೂ ಕೂಡ ಭಾರತದಲ್ಲಿ ಕ್ರಿಕೆಟ್ ಅನ್ನೋದು ಒಂದು ದೊಡ್ಡ ಆಟ ಆಗೋಗಿದೆ, ಜನಪ್ರಿಯ ಆಗೋಗಿದೆ ಮತ್ತು ಕಮರ್ಷಿಯಲಿ ಕೂಡ ಸಕ್ಸಸ್ ಆಗಿದೆ. ಆದರೆ ಫುಟ್ಬಾಲ್ ಇದೆಯಲ್ಲ, ಇದು ತುಂಬಾ ಮನುಷ್ಯನ ಕೇವಲ ನಿಮಗೆ ದೈಹಿಕ ಸಾಮರ್ಥ್ಯ ಅಥವಾ ಮಾನಸಿಕ ಶಕ್ತಿ ಅಷ್ಟೇ ಅಲ್ಲ, ನಿಮ್ಮ ಚಾಣಕ್ಯತೆ, ನಿಮ್ಮ ಏಕಾಗ್ರತೆ ಎಲ್ಲವನ್ನೂ ಬಯಸುವ ಫಿಟ್ನೆಸ್. ಬಿಡಿ, ಎಲ್ಲ ಗೇಮ್ಗಳಿಗೂ ಫಿಟ್ನೆಸ್ ಬೇಕಾಗುತ್ತೆ, ಫುಟ್ಬಾಲ್ಗೂ ಬೇಕು, ಹಾಕಿಗೂ ಬೇಕು, ಅದೆಲ್ಲ ಬೇಕು. ಆದರೆ ಇಲ್ಲಿ ತುಂಬಾ ರೀತಿಯ ನಿಮ್ಮ ಟೈಮಿಂಗ್ ಸೆನ್ಸು. ಯಾಕೆಂದ್ರೆ 11 ಜನ ಇರ್ತಾರೆ, ಇನ್ಕ್ಲೂಡಿಂಗ್ ಗೋಲ್ ಕೀಪರ್. ಅವರನ್ನ ನೀವು ತಪ್ಪಿಸಿ ಗೋಲ್ ಹೊಡೆಯೋದು ಆ ಪೋಸ್ಟ್ ಅಲ್ಲಿ ಇದೆಯಲ್ಲ, ಅದು ಅದಕ್ಕೆ ಫುಟ್ಬಾಲ್ ಅಲ್ಲಿ ಒಂದು ಗೋಲ್ ಆಗಿದ ತಕ್ಷಣ ಅವರು ಅದನ್ನ ಅನುಭವಿಸುವ ರೀತಿ ಇದೆಯಲ್ಲ, ಅದು ತುಂಬಾ ಇದು. ಸಾಮಾನ್ಯವಾಗಿ ಫುಟ್ಬಾಲ್ ಅಲ್ಲಿ ನಾವು ಪೀಲೆಯನ್ನ ದಂತಕತೆ ಅಂತೀವಿ. ಅದಾದ್ಮೇಲೆ ಮರಡೋನಾ ತುಂಬಾ ಒಳ್ಳೆ ಚೆನ್ನಾಗಿ ಬಂದರು, ಅದರಲ್ಲಿ ಬಹಳ ಫೇಮಸ್ ಆದ್ರು. ಆಮೇಲೆ ಕ್ರಿಸ್ಟಿಯಾನೋ ರೊನಾಲ್ಡೋ, ಪೋರ್ಚುಗಲ್ಲಿನ ಕ್ರಿಸ್ಟಿಯಾನೋ ರೊನಾಲ್ಡೋ, ಈಗ ಫ್ರಾನ್ಸಿನ ಕೈಲಿಯನ್ ಎಂಬಾಪೆ, ಅವರು ಕೂಡ ಅವರು ಸ್ಟಾರ್ಗಳು. ಇನ್ನು ಬ್ರೆಜಿಲ್ನ ನೇಮರು, ಬೇರೆ ಬೇರೆ ಅವರೆಲ್ಲ ಇದ್ದಾರೆ. ಸೊ ಇವರೆಲ್ಲ ಕ್ರಿಕೆಟ್ನಲ್ಲೇ, ಈ ಫುಟ್ಬಾಲಲ್ಲಿ ಬಹುತ್ ಒಂದು 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 ಸಾಮ್ರಾಟರು, ದಂತಕಥೆಗಳು. ಯಾಕಂದ್ರೆ ಅವರು ಹೊಡೆದಿರೋ ಗೋಲಿಗಳನ್ನು, ಉದಾಹರಣೆಗೆ ಪೀಲೆ ಇರ್ಬೋದು. ಯಾಕಂದ್ರೆ 86 ಮತ್ತು 90ರಲ್ಲಿ ಅರ್ಜೆಂಟೈನಾ ಫೈನಲ್ ಬರುತ್ತೆ, 86ರಲ್ಲಿ ಗೆಲ್ಲುತ್ತೆ, 90ರಲ್ಲಿ ರನ್ನರ್ ಅಪ್ ಏನೋ ಆಗುತ್ತೆ. ಆ ಮ್ಯಾಚ್ಗಳನ್ನ ನಾನು ದೂರದರ್ಶನಲ್ಲಿ ನೇರವಾಗಿ ನೋಡಿರೋದ್ರಿಂದ ಹೇಳಿದ್ದೀನಿ. ಮತ್ತು ಬಹುತೇಕ ಎಲ್ಲ ವರ್ಲ್ಡ್ ಕಪ್ಗಳನ್ನು, ಅದರಲ್ಲೂ ಕಳೆದ ಬಾರಿಯ ವರ್ಲ್ಡ್ ಕಪ್ ಫೈನಲ್ ಏನಿದೆ, ಫ್ರಾನ್ಸ್ ಮತ್ತು ಅರ್ಜೆಂಟೈನಾ ಮಧ್ಯೆ ಏನ್ ನಡೀತು, ಅದ್ಭುತವಾಗಿತ್ತು. ಅದು ಫುಟ್ಬಾಲ್ ಗೇಮನ್ನ ಇನ್ನೊಂದು ಹಂತಕ್ಕೆ ತಗೊಂಡು ಹೋಯ್ತು. ಅಂದ್ರೆ ನಾವು ಯಾಕೆ ಈ ಕ್ರೀಡೆ ಬಗ್ಗೆ ನಾನು ಹೆಚ್ಚು ಹೇಳ್ತಾ ಇದ್ದೀನಿ ಮತ್ತು ನಾವು ಪೀಪಲ್ ಟಿವಿ ಮುಖಾಂತರ ಇದ್ರ ಬಗ್ಗೆ ಅಂದ್ರೆ, ಇಲ್ಲಿ ಅದು ಬೇರೆ, ಅದು ಮಧ್ಯರಾತ್ರಿಯಲ್ಲೇನೋ ನಡೆಯುತ್ತೆ. ಬಹುಶಃ 12:30 ಅನ್ಸುತ್ತೆ, ಮಧ್ಯರಾತ್ರಿ 12:30ಗೆ ಮ್ಯಾಚ್ಗಳು ಸ್ಟಾರ್ಟ್ ಆಗುತ್ತೆ. ಅದು ಅಮೆರಿಕ ಮತ್ತು ಆ ಭಾಗದಿಂದ ನಡೆಯೋದ್ರಿಂದ. ಆದ್ರೆ ಮಕ್ಕಳಲ್ಲಿ ಕ್ರೀಡಾ ಸ್ಫೂರ್ತಿಯನ್ನ ನಾವು ತುಂಬಿಸ್ಬೇಕು ಅಂದ್ರೆ ಕ್ರೀಡೆಗಳನ್ನ, ಅದರಲ್ಲೂ ಈ ವಿಶ್ವಮಟ್ಟದ ಕ್ರೀಡೆಗಳನ್ನ ಅವರು ಹೆಚ್ಚು ನೋಡುವಂತೆ ಮಾಡಬೇಕು. ಯಾವ್ಯಾವುದೋ ಸಿನಿಮಾಗೋ ಇನ್ಯಾವುದಕ್ಕೂ ನಾವು ಸಮಯ ಕೊಡೋದಕ್ಕಿಂತ ಕ್ರೀಡೆ ನಿಮ್ಮ ವ್ಯಕ್ತಿತ್ವವನ್ನ ರೂಪಿಸುತ್ತೆ, ನಿಮ್ಮ ಒಳಗಡೆ ಇರುವ ಸಾಮರ್ಥ್ಯ ಹೊರಗಾಗ್ಲಿಕ್ಕೆ. ಯಾಕಂದ್ರೆ ಅದು ರಿಯಲ್,
ಅಲ್ಲಿ ಕ್ರೀಡೆಯಲ್ಲಿ ನೀವು ಈ ಕಟ್ ರೂಟ್ ಅಂತಾರಲ್ಲ, ಅಥವಾ ಏನೋ ಒಂದು ಕಾಮ್ಚೋರ್ ಅಂತಾರಲ್ಲ, ಅಥವಾ ಇನ್ನೇನೋ ಮಾಡ್ಲಿಕ್ಕಾಗಲ್ಲ. ಅಲ್ಲಿ ನೇರವಾಗಿ ನೀವು ಹೋರಾಡಲೇಬೇಕಾಗುತ್ತೆ. ನಿಮ್ಮ ವಿರೋಧಿಯನ್ನ ಅಥವಾ ನಿಮ್ಮ ಪ್ರತಿಸ್ಪರ್ಧಿಯನ್ನ ಸ್ಪರ್ಧಾತ್ಮಕವಾಗಿಯೇ ನೀವು ಸೋಲಿಸಬೇಕಾಗುತ್ತೆ. ಸೊ ಆ ಕಾರಣಕ್ಕೆ ಮಕ್ಕಳು ಕ್ರೀಡೆಗಳನ್ನ ನೋಡಬೇಕು. ದುರಂತ ಏನು ಅಂದ್ರೆ, ಈ ನಮ್ಮ ದೇಶದಲ್ಲಿ ಸುಮಾರು 147 ಕೋಟಿ ಅಥವಾ 148 ಕೋಟಿ ಜನವರೆಗೂ ಇದ್ದೀವಿ. ವಿಶ್ವದಲ್ಲಿ ಸುಮಾರು 200 ದೇಶಗಳು ಫುಟ್ಬಾಲ್ ಆಡಿದ್ರೆ ನಮ್ಮ ದೇಶದ ರ್ಯಾಂಕಿಂಗ್ ಬಂದು 103, 104, 105 ಅಂದ್ರೆ ಹೆಚ್ಚು ಕಡಿಮೆ 100ರ ಮೇಲೇನೆ ಇದೆ. ಇದು ಒಂದು ರೀತಿಯ ನಾವೆಲ್ಲರೂ ನಾಚಿಕೆ ಕೊಟ್ಟುಕೊಳ್ಳಬೇಕಾದಂತಹ, ಸಂಕೋಚ ಪಟ್ಟುಕೊಳ್ಳಬೇಕಾದಂತಹ ಒಂದು ವಿಷಯ. ಯಾಕೆ ಅಂದ್ರೆ ಈ ಒಂದು ಫುಟ್ಬಾಲ್ ಆಟದಲ್ಲಿ ಅಂದ್ರೆ ಅದಕ್ಕೆ ಕಾರಣ ಏನಿದೆ ಅಂತ ಗೊತ್ತಿಲ್ಲ ನಮ್ಗೆ. ನಮ್ಮ ಜೆನೆಟಿಕಲ್ ಇಶ್ಯೂ ಇದೆಯೋ, ಅಥವಾ ನಮ್ಮ ದೈಹಿಕ ಸಾಮರ್ಥ್ಯವೋ, ನಮ್ಮ ಪ್ರಾದೇಶಿಕ ಭೌಗೋಳಿಕ ಸನ್ನಿವೇಶವೋ, ಅಥವಾ ರಾಜಕೀಯ ಮತ್ತು ಬೇರೆ ಇದು ಆಹಾರ ಸಂಸ್ಕೃತಿಯೋ ಏನೋ ಗೊತ್ತಿಲ್ಲ. ಆದ್ರೆ ಅಥವಾ ಎಲ್ಲವೂ ಸೇರಿದೆಯೋ ಗೊತ್ತಿಲ್ಲ. ಆದ್ರೆ ನಮ್ಮ ಫಿಟ್ನೆಸ್ಸು ಆ ಲೆವೆಲ್ಗೆ ರೀಚ್ ಆಗ್ತಾನೆ ಇಲ್ಲ. ಆ ಲೆವೆಲ್ಗೆ ರೀಚ್ ಆಗ್ತಾನೆ ಇಲ್ಲ. ಫುಟ್ಬಾಲ್ ಏನಿದ್ರು ಹೈಯೆಸ್ಟ್ ಯಾವಾಗ್ಲೂ 80, 85, 90, 98ರಲ್ಲಿ ಬಂದಿದ್ರೆ ಅದೇ ಹೆಚ್ಚು. ಅಲ್ಲಿಂದ ಆಚೆಗೆ ಬರ್ತಾನೆ ಇಲ್ಲ. ಇಲ್ಲಿವರೆಗೂ ನಾವು ಇಷ್ಟು ವರ್ಷಗಳ ವಿಶ್ವಕಪ್ ಫುಟ್ಬಾಲ್ ಅಲ್ಲಿ ನಾವು ಕ್ವಾಲಿಫೈಯೇ ಆಗಿಲ್ಲ. ಅಂದ್ರೆ ಫೈನಲ್ಗೆ ಕ್ವಾಲಿಫೈಯೇ ಆಗಿಲ್ಲ. ಏಷ್ಯಾ ಮಟ್ಟದಲ್ಲಿ ಒಂದು ಸಣ್ಣ ಪುಟ್ಟ ಸಾಧನೆ ಆಗ್ತಾ ಇದೆ. ಇಲ್ಲೂ ಕೂಡ ಒಳ್ಳೊಳ್ಳೆ ಫುಟ್ಬಾಲ್ಗಳೆಲ್ಲ ಬಂದಿದ್ರು, ಒಳ್ಳೊಳ್ಳೆ ಕ್ಲಬ್ಗಳಿದ್ವು. ಮಹಮಡನ್ ಸ್ಪೋರ್ಟಿಂಗ್ ಕ್ಲಬ್ ಇತ್ತು, ಮೋಹನ್ ಬಾಗನ್ ಇತ್ತು. ಈಗೆಲ್ಲ BFC, ಗೋವಾ, ಚೆನ್ನೈ, ಇವು ಎಲ್ಲವೂ ಈಗ ಕ್ಲಬ್ಗಳು ನಡೀತಾ ಇದ್ದಾವೆ. ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ಒಳಗಡೆ ಫುಟ್ಬಾಲ್ ಕ್ರೀಡೆಗೆ ಖಂಡಿತವಾಗೂ ಯಾವ ಹಂತದಲ್ಲಿ ಬೆಳಿಬೇಕಾಗಿತ್ತು. ಯಾಕೆಂದ್ರೆ 30 ಲಕ್ಷ ಜನ ಇರುವಂತಹ, ಅಥವಾ 1 ಕೋಟಿ ಇರುವಂತಹ, 4 ಕೋಟಿ ಇರುವಂತಹ, 10 ಕೋಟಿ ಇರುವಂತಹ, ಅಂದ್ರೆ ನಮಗಿಂತ ಕಡಿಮೆ ಜನಸಂಖ್ಯೆಯ ಚಿಲಿ ಇರ್ಬೋದು, ಉರಗ್ವೆ ಇರ್ಬೋದು, ಕೋಸ್ಟಾರಿಕಾ ಇರ್ಬೋದು, ಆಮೇಲೆ ಆಫ್ರಿಕನ್ ಕಂಟ್ರಿಗಳು, ನೈಜೀರಿಯಾ ಅಂತ ಕಂಟ್ರಿಗಳು, ಮತ್ತೆ ಉಕ್ರೇನು, ಈ ತರದ ದೇಶಗಳಲ್ಲೂ ಕೂಡ ಫುಟ್ಬಾಲ್ ಹೆಚ್ಚು ಕಡಿಮೆ ಕ್ವಾಲಿಫೈ ಆಗಿ ತುಂಬಾ ಹಂತದ ಮಾಡ್ತಾ ಇದೆ. ಮತ್ತೆ ನೀವು ಅದು ಕಮರ್ಷಿಯಲ್ಗೂ ಅಷ್ಟೇ, ಫುಟ್ಬಾಲ್ ಇದೆಯಲ್ಲ ಅದು ಹಣಕಾಸಿನ ವಿಷಯದಲ್ಲೂ ಕೂಡ ಜಗತ್ತಿನ ಒಂಥರ ಶ್ರೀಮಂತ ಕ್ರೀಡೆಗಳಲ್ಲಿ ಅದು ಒಂದು. ಹೇಗೆ ಬಾಕ್ಸಿಂಗ್, ಗಾಲ್ಫ್, ಟೆನ್ನಿಸ್ ಇದೆಯಲ್ಲ, ಅದನ್ನು ಮೀರಿದಂತ ಹಣ ಇವನ್ ಇದರಲ್ಲೂ ಇದೆ, ಫುಟ್ಬಾಲ್ ಅಲ್ಲೂ ಇದೆ. ಸೊ ಅಂದ್ರೆ ಅಷ್ಟು ದೊಡ್ಡ, ಅಷ್ಟು ಜನಪ್ರಿಯವಾದ ಕ್ರೀಡೆಯಲ್ಲಿ ನಾವು ಈ ಸ್ವಾತಂತ್ರ್ಯ ಬಂದು ಈ 78, 80, 90, 80 ವರ್ಷಗಳ ನಂತರವೂ ಕೂಡ ದೊಡ್ಡ ದೊಡ್ಡ ಸಾಧನೆ ಮಾಡೋಕ್ಕಾಗಿಲ್ಲ. ಯಾವಾಗೋ ಒಂದು ಸಾರಿ ನಾವು ಫುಟ್ಬಾಲ್ ಒಂದಷ್ಟು ಕ್ವಾಲಿಫೈ ಆದಾಗ, ಆಗ ಸ್ವಾತಂತ್ರ್ಯ ಬಂದು ಪ್ರಾರಂಭದಲ್ಲಿ ನಮಗೆ ಕಾಲಿಗೆ ಶೂಗನೇ ಇರಲಿಲ್ಲಂತೆ ಫುಟ್ಬಾಲ್ ಆಡ್ಲಿಕ್ಕೆ. ಸೊ ಆ ಪರಿಸ್ಥಿತಿಯಿಂದ ಇವತ್ತು ನಾವು ಎಲ್ಲವನ್ನೂ ಪಡೆದಿದ್ದೀವಿ, ಟೆಕ್ನಾಲಜಿ ಇದೆ, ಎಲ್ಲವೂ ಇದೆ. ಆದ್ರೆ ಫುಟ್ಬಾಲ್ ಅನ್ನು ಯಾಕೆ ಅಂದ್ರೆ ಈಗ ನೀವು ಅದನ್ನು ನೋಡುವ ಆಸಕ್ತಿನೇ ಇಲ್ಲ. ನಾನು ಈ ಕಾರ್ಯಕ್ರಮವನ್ನ ನಾವು ಪೀಪಲ್ ಟಿವಿಯಿಂದ ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ, ಅಟ್ಲೀಸ್ಟ್ ಆ ಅವೇರ್ನೆಸ್ ಬಂದ ಕಾರ್ಯಕ್ರಮವನ್ನ ನೋಡಿ, ಆ ಕ್ರೀಡೆಯನ್ನ ನೋಡಿ. ಅದು ತುಂಬಾ ಟೈಮು ಏನು ಹಿಡಿಯೋದಿಲ್ಲ, 45 ನಿಮಿಷದ 2 ನಿಮಿಷ ಎಲ್ಲ ಸೇರಿ ಸುಮಾರು 2 ಗಂಟೆಯ ಸಮಯ ಇರುತ್ತೆ. ಆ 2 ಗಂಟೆ ಸಮಯದಲ್ಲಿ ಅವರು ಆ ಬಾಲನ್ನ ಏನು ಚಾಕಚಕ್ಯತೆಯಿಂದ ತಗೊಂಡು ಹೋಗಿ ಮುಂದೆ ಹೋಗಿ ಇನ್ನೊಬ್ಬರನ್ನ ತಪ್ಪಿಸಿ ಮತ್ತೆ ಪಾಸ್ ಕೊಡೋದು, ಆ ಕೋಆರ್ಡಿನೇಷನ್. ಯಾಕಂದ್ರೆ ಇಟ್ಸ್ ಎ ಟೀಮ್ ಗೇಮ್ ಆಗಿರೋದ್ರಿಂದ ಅದರಲ್ಲಿ ಬರುವ ಕೋಆರ್ಡಿನೇಷನ್ನು, ಮತ್ತೆ ಅದು ಹೆಡ್ಡಿಂಗು. ನೀವು ಈಗ ಯೂಟ್ಯೂಬ್ ಅಲ್ಲಿ ನೀವು ಯಾವ್ಯಾವ್ದೋ ರೀಲು ಬೇರೆ ಬೇರೆ ಎಲ್ಲ ನೋಡ್ತಾ ಇರ್ತೀರಿ. ನೀವು ಯೂಟ್ಯೂಬ್ ಅಲ್ಲೂ ಕೂಡ ಬೆಸ್ಟ್ ಗೋಲ್ಸ್ ಇನ್ ದ ವರ್ಲ್ಡ್ ಅನ್ನೋದನ್ನ ಹಾಕಿ ನೀವು ನೋಡಿದಾಗ, ಟಾಪ್ ಬೆಸ್ಟ್ ಗೋಲ್ಡ್ 100 ಅಥವಾ 50 ಅಥವಾ 20 ಅಂತೆಲ್ಲ ನೋಡಿದಾಗ ನಿಮಗೆ ಅವರ ಸಾಮರ್ಥ್ಯ ಅನ್ಬಿಲೀವಬಲ್. ಜಗತ್ತಿನ ಅದ್ಭುತಗಳಲ್ಲಿ ಈ ಗೋಲ್ಗಳನ್ನು ಕೂಡ ನೀವು ನೋಡ್ಬೋದು. ನಿಮಗೆ ನೀವು ಕಲ್ಪಿಸ್ಕೊಳಕ್ಕೂ ಆಗೋದಿಲ್ಲ. ಯಾವುದೋ ಒಂದು ಮಿರಾಕಲ್ ಅಲ್ಲಿ ಹೋಗಿನೋ ಅಥವಾ ಅಸಾಮಾನ್ಯವಾಗಿ ಅತಿಮಾನುಷ ಶಕ್ತಿಯೇನೋ ಬಂದು ಗೋಲ್ ಹೊಡೆದು ಬಿಡ್ತೇನೋ ಅನ್ನಿಸ್ಬೇಕು. ಅಷ್ಟರ ಮಟ್ಟಿಗೆ ಆ ಸಾಮರ್ಥ್ಯವನ್ನ ನಾವು ಮಾಡ್ತೀವಿ. ಇಲ್ಲಿ ಮುಖ್ಯವಾಗಿ ಈ ಸರಿಯ ಫುಟ್ಬಾಲ್ ಏನಿದೆ, ಈ ಒಂದು ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋದಲ್ಲಿ ನಡೀತಾ ಇರುವ ಫುಟ್ಬಾಲು ನಮ್ಮ ದೇಶದ ಫುಟ್ಬಾಲ್ ಸಂಸ್ಕೃತಿಗೆ ಒಂದು ಮುನ್ನುಡಿ ಬರೀಲಿ. ಅಂದ್ರೆ ಕ್ರೀಡಾ ಸಂಸ್ಕೃತಿ ಬೆಳೀತಾ ಅದರಲ್ಲಿ ಫುಟ್ಬಾಲ್ ಅನ್ನು ಸೇರಿ ಬರೀ ಕ್ರಿಕೆಟ್ ಒಂದಕ್ಕೆ ಎಲ್ಲರೂ ಕೂಡ ನಿಮ್ಮ ಕಾಂಪಿಟೇಷನ್ ಇದಕ್ಕೆ ಎಲ್ಲ ಇದಾಗ್ಬೇಡಿ. ಇನ್ನೂ ಬೇರೆ ಬೇರೆ ಕ್ರೀಡೆಗಳಿದಾವೆ, ಇಲ್ಲ ಅಂತಲ್ಲ. ಚೆಸ್ ಅಲ್ಲೂ ಈಗ ನಮ್ಮಲ್ಲಿ ಪ್ರಜ್ಞಾನಂದ ಮೊನ್ನೆ ತಾನೆ ನಾರ್ವೆ ಚೆಸ್ ಟೂರ್ನಮೆಂಟ್ ಅನ್ನ ಗೆದ್ದಿದ್ರು. ವಿಶ್ವದ ಶ್ರೇಷ್ಠ ಆಟಗಾರ ಮ್ಯಾಗ್ನಸ್ ಕಾರ್ಲ್ಸನ್ ಒಂದೇ ಟೂರ್ನಮೆಂಟ್ ಅಲ್ಲಿ ಅವ್ರದೇ ನಾರ್ವೆ ಇದರಲ್ಲಿ 2 ಸರಿ ಸೋಲಿಸಿ ಆಗಿದ್ದಾರೆ. ಗುಕೇಶು ವರ್ಲ್ಡ್ ಚಾಂಪಿಯನ್ ಆಗಿದ್ದನ್ನ ನಾವು ನೋಡಿದ್ದೀವಿ. ಹಾಗೆ ಬೇರೆ ಬೇರೆ ಕ್ರೀಡೆಗಳಲ್ಲಿ ಈವನ್
ಬ್ಯಾಡ್ಮಿಂಟನ್ ಅಲ್ಲೂ ಕೂಡ, ಬಾಕ್ಸಿಂಗ್ ಅಲ್ಲಿ, ಶೂಟಿಂಗ್ ಅಲ್ಲಿ, ಆರ್ಚರಿಯಲ್ಲಿ ನಮ್ಮ ದೇಶದಲ್ಲಿ ಒಂದಷ್ಟು ಸಾಧನೆಗಳಾಗ್ತಾ ಇದೆ, ಇಲ್ಲ ಅಂತಲ್ಲ. ಆದ್ರೆ ನಮ್ಮ ಜನಸಂಖ್ಯೆಗೆ, ನಮ್ಮ ಸಾಮರ್ಥ್ಯಕ್ಕೆ ನಾವು ಖಂಡಿತವಾಗಲೂ ಇನ್ನೂ ಬಹಳ ದೊಡ್ಡದು ಮಾಡಬೇಕು. ಅದರಲ್ಲೂ ಫುಟ್ಬಾಲ್ ಅಲ್ಲಿ ಮಾತ್ರ ಈಗ ಬೈಚಿಂಗ್ ಬುಟ್ಟಿಯ, ಅದಕ್ಕೆ ಮೊದಲು ಇನ್ನೊಂದಷ್ಟು ಜನ ಎಲ್ಲ ಇದ್ರು, ಅವರೆಲ್ಲ ಇದ್ರು ಕೂಡ ಈಗಿರುವ ಸುನಿಲ್ ಚಟ್ರಿ ಇವರೆಲ್ಲ ವಿಶ್ವಮಟ್ಟದ ಆಟಗಾರರೇ. ಆದ್ರೆ ಸಾಧನೆ, ದೇಶದ ಒಟ್ಟು ಸಾಧನೆಯನ್ನು ಮಾಡಿದಾಗ ಆ ರೀತಿ ಆಗಕ್ಕಾಗಿಲ್ಲ. ಅದರಿಂದ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದು ಒಂದೇ, ಯಾಕೆಂದ್ರೆ ನಾನು ಎಲ್ಲ ಕ್ರೀಡೆ, ನಾನು ಇದೊಂದೇ ಅಂತಲ್ಲ, ನೀವು ಗಾಲ್ಫಿನ್ನ ತಗೊಳ್ಳಿ, ಟೆನ್ನಿಸನ್ನು ತಗೊಳ್ಳಿ, ಕಬಡ್ಡಿಯನ್ನು ತಗೊಳ್ಳಿ, ಹಾಕಿಯನ್ನು ತಗೊಳ್ಳಿ, ಎಲ್ಲ ಕ್ರೀಡೆಗಳು ಮತ್ತು ಒಲಿಂಪಿಕ್ ಅಲ್ಲಿ ನಡೆಯುವ ಕ್ರೀಡೆಗಳು ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ. ಕ್ರೀಡೆ ನನ್ನ ಜೀವನೋತ್ಸಾಹವನ್ನು ಹೆಚ್ಚಿಸಿದೆ. ಈಗಲೂ ನಾನು ಗ್ರೌಂಡಲ್ಲಿ ದಿನಕ್ಕೆ 8ರಿಂದ 10 ಕಿಲೋಮೀಟರ್ ಓಡೋದು, ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ತಾ ಇರ್ತೀನಿ. ಯಾಕೆಂದ್ರೆ ನೀವು ಇಲ್ಲ ಅಂದ್ರೆ ಮಾನಸಿಕ ರೋಗಿಗಳಾಗ್ಬಿಡ್ತೀರಿ. ನೀವು ಯಾವುದಾದ್ರೂ ಕ್ರೀಡಾ ಚಟುವಟಿಕೆಗಳಲ್ಲಿ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿಲ್ಲ ಅಂದ್ರೆ ಈ ದೇಶದ ಯುವಕರು ಖಂಡಿತವಾಗಲೂ ಮೊಬೈಲ್ಗಳಲ್ಲೋ ಅಥವಾ ಅಲ್ಲಿನ ವಿಡಿಯೋ ಗೇಮುಗಳಲ್ಲೋ ಸಿಕ್ಕಾಕೊಂಡು ಕೊಳ್ಳೋದು. ನೀವು ಏನು ಬಹುತೇಕ ಪೇರೆಂಟ್ಸ್ಗಳು ಹೇಗೆ ನಮಗೆ ಹೇಳ್ತಿದ್ದಾರೆ, ಈಗ ನಮ್ಮ ಮಗ ಈ ರೀತಿ ದಾರಿ ತಪ್ತಾ ಇದ್ದಾನೆ ಅಂತೇಳಿ, ಅದಕ್ಕೆಲ್ಲ ಮೂಲ ಕಾರಣ ಕ್ರೀಡೆ ಮತ್ತು ಲಲಿತ ಕಲೆಗಳನ್ನ ನಾವು ನಿರ್ಲಕ್ಷಿಸಿರುವುದು. ಕೇವಲ ಅಂಕಗಳು ಮತ್ತು ಶಿಕ್ಷಣ ಅಂದ್ರೆ ಈ ಶಿಕ್ಷಣಕ್ಕೆ ABCD ಅಥವಾ 1 2 3 ಅಂತ ಈ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದೆ ಕಾರಣಕ್ಕೆ ನಮ್ಮ ಯುವಕರು ದಾರಿ ತಪ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಮರಿಬೇಡಿ, ಈ ಬಾರಿಯ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋದಲ್ಲಿ ನಡೆಯುತ್ತಿರುವ ಫಿಫಾ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ ಅನ್ನ ರಾತ್ರಿ ಸುಮಾರು 12-12:30 ಗಂಟೆಯಿಂದ 2 ಗಂಟೆ ಟೈಮ್ವರೆಗೂ ಇರುತ್ತೆ. ಅದನ್ನ ನೋಡೋದನ್ನ ಮರಿಬೇಡಿ. ಸೊ ಆ ಮುಖಾಂತರ ಭಾರತದಲ್ಲೂ ಕೂಡ ಕ್ರೀಡಾ ಸಂಸ್ಕೃತಿ ಬೆಳೀಲಿ ಅಂತೇಳಿ ನಾನು ಹಾರೈಸ್ತೀನಿ. ಧನ್ಯವಾದಗಳು.